ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದೊಂದು ಬ್ರೇಕ್ಫಾಸ್ಟ್ ರೆಸಿಪಿ. ಯಾವಾಗಲೂ ಒಂದೇ ರೀತಿ ಬ್ರೇಕ್ಫಾಸ್ಟ್ ಮಾಡುವಾಗ ಅದರಲ್ಲಿ ಸ್ವಲ್ಪ ಏನಾದರೂ ನಾವು ಎಕ್ಸ್ಟ್ರಾ ಅದಕ್ಕೆ ಆ್ಯಡ್ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಈ ರೆಸಿಪಿ ನೀವು ಸುಮಾರು ಸಲ ಮಾಡಿರ್ಬೋದು, ಆದರೆ ಇದಕ್ಕೆ ಸ್ವಲ್ಪ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಹಾಗೂ ತುಂಬ ಸೂಪರ್ ಸಾಫ್ಟ್ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಮ್ಮೆ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಇದಕ್ಕೆ ಯಾವುದೇ ಸೈಡ್ ಚಟ್ನಿ ಅದು ಇದು ಏನು ಬೇಕಂತ ಇಲ್ಲ. ಇದನ್ನು ನೀವು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೂ ಅಥವಾ ಈವ್ನಿಂಗ್ ಟೀ ಟೈಮಲ್ಲಿ ಕೂಡ ತಿನ್ಬೋದು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸಾಫ್ಟ್ ಕೂಡ ಇದೆ ಇದು. ಓಕೆ, ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಈ ರೆಸಿಪಿ ಲೈಕ್ ಆಯ್ತಂತಾದರೆ ಇವಾಗಲೇ ಲೈಕ್ ಮಾಡಿ. ಫಸ್ಟಿಗೆ ಇದಕ್ಕೆ ನಾನು 3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ, ಸಣ್ಣ ತುಂಡು ಶುಂಠಿ ಹಾಗೂ ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ. ಇವನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅರ್ಧಂಬರ್ಧ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಅರ್ಧಂಬರ್ಧ ನೀವು ಗ್ರೈಂಡ್ ಮಾಡಬೇಕು, ನೈಸಾಗಿ ಮಾಡೋದು ಬೇಡ. ಓಕೆ, ಇವಾಗ 1 ಕಪ್ ತಗೊಳ್ಳಿ. ಅದರಲ್ಲಿ ನಾನಿಲ್ಲಿ 1.5 ಕಪ್ಪಷ್ಟು ಸಣ್ಣ ರವೆ, ಸೆಮೋಲಿನ ರವೆ, ಚಿರೋಟಿ ರವೆ ಅಂತ ಹೇಳ್ತಾರೆ ನೋಡಿ, ಉಪ್ಪಿಟ್ಟು ರವೆ ಕೂಡ ಹೇಳ್ತಾರೆ ಕೆಲವರು, ಅದನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಇಲ್ಲಿ ನೀವು ದೊಡ್ಡ ರವೆ ಕೂಡ ತೊಗೊಳ್ಬೋದು. ನಾನಿಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಬೇಕಿದ್ರೆ 2 ಕಪ್ ಕೂಡ ನೀವು ಹಾಕ್ಬೋದು, ಸ್ವಲ್ಪ ಜಾಸ್ತಿ ಮಾಡೋ ರೀತಿ ಇದ್ದರೆ. ಇಲ್ಲಿ ನಾನಿಲ್ಲಿ 1.5 ಕಪ್ಪಿಗೆ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿದ್ದೀನಿ. ಮೊಸರಲ್ಲಿ ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು, ಅಂದರೆ 1 ಕಪ್ಪಷ್ಟು ಕೂಡ ಹಾಕ್ಬೋದು. ಅರ್ಧ ಕಪ್ ಹಾಕಿದರೂ ಸಾಕು. ಹಾಗೂ ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪನ್ನು ಹಾಕಿ ಫಸ್ಟಿಗೆ, ಆಮೇಲೆ ಬೇಕಿದ್ರೆ ಹಾಕ್ಬೋದು. ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದರ ರುಚಿ. ಸಕ್ಕರೆಯನ್ನು ನೀವು ಖಂಡಿತವಾಗ್ಲೂ ಇದಕ್ಕೆ ಹಾಕಿ. ಹಾಗೂ ನಾವಿವಾಗ ಗ್ರೈಂಡ್ ಮಾಡಿದ್ವಿ ನೋಡಿ, ಆ ಮಿಕ್ಸರನ್ನು ಕೂಡ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕೋಣ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹೇಳ್ತಾರೆ ನೋಡಿ, ಅದು. ನೀವು ಬೇಕಿದ್ರೆ ಇದಕ್ಕೆ ಲಾಸ್ಟಿಗೆ ಈನೋ ಕೂಡ ಹಾಕ್ಬೋದು, ಈನೋ ಪೌಡರ್ ಇದೆ ಆದರೆ. 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ನೀವು ಇಲ್ಲಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಆಯಿಲ್ ಇದಕ್ಕೆ ಯೂಸ್ ಮಾಡಿದ್ರೆ ಇನ್ನೂ ಕೂಡ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಫಸ್ಟಿಗೆ ಇದನ್ನು ಈ ರೀತಿಯೇ ಮಿಕ್ಸ್ ಮಾಡೋಣ. ನೀರು ಬೇಕಂತ ಎನಿಸಿದರೆ ನಾವು ಆಮೇಲೆ ಸೇರಿಸೋಣ. ಯಾಕೆಂದರೆ ತುಂಬ ತೆಳುವಾಗಿಲ್ಲಿ ನಾವು ಮಾಡಲಿಕ್ಕಿಲ್ಲ. ಇಡ್ಲಿ ಬ್ಯಾಟರಲ್ಲ, ಅಂದರೆ ನಾವು ರವೆ ಇಡ್ಲಿ ಮಾಡುವಾಗ ಬ್ಯಾಟರೆಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ಪ್ರಮಾಣದಲ್ಲಿ ಬಂದರೆ ಸಾಕಿಲ್ಲಿ. ಹಾಗಾಗಿ ಫಸ್ಟಿಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಬೇಕಂತ ಎನಿಸುವಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಓಕೆ, ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರವೆ ಸ್ವಲ್ಪ ನೀರು ಹೀರ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತೀನಿ ನಾನು, ತುಂಬ ಅಲ್ಲ, ನಾನು ತೋರಿಸ್ತೀನಿ ನಿಮಗೆ. ಹಾಗೂ ಅದನ್ನು ಒಂದು 10 ನಿಮಿಷ ನಾನು ಹಾಗೆಯೇ ಮುಚ್ಚಿಡ್ತೀನಿ. ಓಕೆ, ಇವಾಗ ಇದನ್ನು ನೋಡಿ, ಇಷ್ಟು ನಾನು ನೀರು ಹಾಕಿದ್ದೀನಿ, ನೋಡ್ಬೋದು ನೀವು. ಬೇಕಂತ ಎನಿಸಿದರೆ ಆಮೇಲೆ ಹಾಕೋಣ. ಫಸ್ಟಿಗೆ ಇದನ್ನು ಒಂದು 10 ನಿಮಿಷ ಹಾಗೆಯೇ ಮುಚ್ಚಿಡೋಣ. ಬೇಕಿಂಗ್ ಸೋಡಾ ಎಲ್ಲ ಹಾಕಿದ್ರಿಂದ ಚೆನ್ನಾಗಿದು ಸ್ವಲ್ಪ ಉಬ್ಬಿ ಬರಲಿ ಅಂಥೇಳಿ. ಓಕೆ, 10 ನಿಮಿಷ ಆಗಿದೆ. ಅದಕ್ಕಿಂತ ಜಾಸ್ತಿ ನೀವು ಇಡಬೇಕಂತ ಏನಿಲ್ಲ, ಅಷ್ಟೇ ಇದ್ರೆ ಸಾಕು. ನೋಡಿ, ಇಲ್ಲಿ ಸ್ವಲ್ಪ ಡ್ರೈ ಇದೆ ಅನಿಸ್ತಾ ಉಂಟಲ್ವಾ, ಸ್ವಲ್ಪ ಡ್ರೈ ಉಂಟು ನೋಡಿ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಓಕೆ, ಇವಾಗ ಮಿಕ್ಸ್ ಮಾಡೋಣ. ಇಷ್ಟಿದ್ರೆ ಸಾಕು ನೋಡಿ. ಇಡ್ಲಿ ಬ್ಯಾಟರ್, ರವೆ ಇಡ್ಲಿಕ್ಕೆಲ್ಲ ಯಾವ ರೀತಿ ಇಡ್ತೀವಿ ನೋಡಿ, ನೋಡಿ ಈ ರೀತಿ ಇದ್ದರೆ ಸಾಕು. ಇದಕ್ಕಿಂತ ತೆಳುವೂ ಬೇಡ ಹಾಗೂ ತುಂಬ ದಪ್ಪನೂ ಬೇಡ. ಒಂದು ಪ್ಲೇಟ್ ತೊಗೊಳ್ಳಿ, ಯಾವುದಾದ್ರೂ ಪ್ಲೇಟ್ ನೀವು ತೊಗೊಂಡ್ರೆ ಆಯಿತು. ಸ್ವಲ್ಪ ದುಂಡಗಿರುವಂಥ ಪ್ಲೇಟ್ ತೊಗೊಳ್ಳಿ, ಅದಕ್ಕೆ ಆಯಿಲ್ ಫಸ್ಟಿಗೆ ಹಾಕಿ, ಅಥವಾ ತುಪ್ಪವನ್ನು ಕೂಡ ನೀವು ಗ್ರೀಸ್ ಮಾಡ್ಬೋದು. ಆಮೇಲೆ ನಾವು ರೆಡಿ ಮಾಡಿದ ಮಿಕ್ಸ್ಚರ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕೋಣ. ಇನ್ನೊಂದು ಸೈಡಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಕುದಿಸ್ಲಿಕ್ಕೆ. ನೀರು ಕುದೀತಾ ಉಂಟು. ಕುದಿಯುವಾಗ ಇದನ್ನು ನಾವು ಇಟ್ಟರೆ ಆಯಿತು. ಓಕೆ, ನೋಡಿದ್ರಲ್ಲ, ಈ ರೀತಿ ಮಾಡಿದರೆ ಆಯಿತು. ಓಕೆ, ಇದು ಇವಾಗ ರೆಡಿಯಾಗಿದೆ. ನೀರು ಕುದೀತಾ ಉಂಟು. ಇದನ್ನು ಇವಾಗ ತೆಗೆದು ನಾವು ಇಡ್ಲಿ ಪಾತ್ರೆ ಒಳಗೆ ಇಡೋಣ. ಓಕೆ, ನೋಡಿ, ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ಇಟ್ಟರೆ ಆಯಿತು.
ಇವಾಗ ಇದನ್ನು ಇಟ್ಟು ಮುಚ್ಚಿ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಬೇಯಿಸಬೇಕು. 10ರಿಂದ 15 ನಿಮಿಷ ನೀವು ಚೆನ್ನಾಗಿ ಬೇಯಿಸಬೇಕು. ಒಳಗಡೆ ತನಕ ಇದು ರವೆ ಬೇಯಬೇಕು. ಹಾಗಾಗಿ ಇದನ್ನು ಮುಚ್ಚಿಡೋಣ. ಒಂದು 15 ನಿಮಿಷ ಬಿಟ್ಟು ನಾನು ನೋಡ್ತೀನಿ. ಓಕೆ, ಇವಾಗ 15 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿದು ಬೆಂದಿದೆ. ಬೇಕಿದ್ರೆ ಒಂದು ಕಡ್ಡಿ ಕೂಡ ನೀವು ಹಾಕಿ ನೋಡ್ಬೋದು. ನೋಡುವಾಗಲೇ ಗೊತ್ತಾಗುತ್ತೆ ಇದು ಆಲ್ರೆಡಿ ಬೆಂದಿದೆ ಅಂತ ಹೇಳಿ. ಹಾಗಾಗಿ ನಾನು ಯಾವುದೇ ಇಲ್ಲಿ ಕಡ್ಡಿ ಏನು ಹಾಕಿ ನೋಡೋದಿಲ್ಲ. ನಿಮಗೆ ಡೌಟ್ ಇದೆ ಅಂದರೆ ಚಾಕು ಎಲ್ಲ ಹಾಕಿ ನೀವು ನೋಡ್ಬೋದು. ಇವಾಗ ಇದನ್ನು ತೆಗೆದು ಕೆಳಗಡೆ ಇಡೋಣ. ಇಲ್ಲಿ ನಾನು ಕೆಳಗಡೆ ಇಟ್ಟಿದ್ದೀನಿ. ಇದು ಇನ್ನೂ ಕೂಡ ಬಿಸಿ ಉಂಟು. ಇದೇ ರೀತಿ ಇರಬೇಕು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ರೀತಿ ಬೆಂದಿದೆ ಇದು. ಇದಕ್ಕೆ ಬೇಕಿದ್ರೆ ನಾನು ಹೇಳಿದಾಗೆ ಲಾಸ್ಟ್ಗೆ ನೀವು ಈನೋ ಪೌಡರ್ ಕೂಡ ಹಾಕ್ಬೋದು, ಇನ್ನೂ ಕೂಡ ಉಬ್ಬಿ ಚೆನ್ನಾಗಿ ಬರುತ್ತೆ. ಒಂದು ಚಾಕುವಿನ ಸಹಾಯದಿಂದ ನೋಡಿ ನಾನು ಈ ರೀತಿ ಇದಕ್ಕೆ ಹೋಲ್ ಮಾಡ್ತಾ ಇದ್ದೀನಿ, ತೂತು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. 1ರಿಂದ 2 ಚಮಚ ನೀವು ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ಇವಾಗ ತೆಂಗಿನೆಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕೋಣ ಸ್ವಲ್ಪ ಸಾಸಿವೆ, ಆಮೇಲೆ ಅದರೊಂದಿಗೆ ಜೀರಿಗೆ. ಇಲ್ಲಿ ನೀವು ಬೇಕಿದ್ರೆ ಕರಿಬೇವು ಸೊಪ್ಪು ಕೂಡ ಹಾಕ್ಬೋದು, ವೈಟ್ ಎಳ್ಳು ಕೂಡ ಹಾಕ್ಬೋದು, ಅಥವಾ ನಿಮಗೆ ಬೇಕಿದ್ರೆ ಉದ್ದಿನ ಬೇಳೆ ಕೂಡ ನೀವು ಒಗ್ಗರಣೆಗೆ ಹಾಕ್ಬೋದು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಹಾಗೂ ಬೇಗನೆ ತೆಗೆದು ಇದನ್ನು ಇದರ ಮೇಲೆ ಹಾಕ್ತಾ ಇದ್ದೀನಿ. ಈ ರೀತಿ ಬಿಸಿ ಬಿಸಿ ಇರುವಾಗಲೇ ನೀವು ಮಾಡಬೇಕು. ಬೇಯಿಸಿದ್ವಿ ನೋಡಿ, ಅದು ತಣ್ಣಗಾಗಲಿಕ್ಕೆ ಬಿಡಬೇಡಿ. ಬಿಸಿ ಬಿಸಿ ಇರುವಾಗಲೇ ನೀವು ಈ ರೀತಿ ಒಗ್ಗರಣೆ ಅದರ ಮೇಲೆ ಹಾಕಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇದು ರೆಡಿಯಾಗಿದೆ ನೋಡಿ, ಎಷ್ಟೊಂದು ಚೆಂದ ಕಾಣ್ತಾ ಉಂಟು. ಆ ತೆಂಗಿನ ಎಣ್ಣೆ ಫ್ಲೇವರ್ ಹಾಗೂ ಅದು ಸಾಫ್ಟ್ ಆದ ತಿಂಡಿ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಖಾರವಾಗಿ ತುಂಬ ಟೇಸ್ಟ್ ಇರುತ್ತೆ. ಯಾಕೆಂದರೆ ಇದಕ್ಕೆ ನಾವು ಹಸಿಮೆಣಸು ಕೂಡ ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಎಲ್ಲ ತುಂಬ ಟೇಸ್ಟ್ ಆಗುತ್ತೆ. ನೀವು ಬೇಕಿದ್ರೆ ಇದನ್ನು ಚಟ್ನಿಯೊಂದಿಗೆ ಕೂಡ ತಿನ್ಬೋದು, ನಿಮಗೆ ಇಷ್ಟ ಇದೆ ಆದರೆ. ಇಲ್ಲದ್ರೆ ನೀವು ಹೀಗೇ ಟೀಯೊಂದಿಗೆ ಇದನ್ನು ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದಕ್ಕೆ ಯಾವುದಾದ್ರೂ ಗ್ರೇವಿ ಇದೆ ಆದರೂ ನೀವು ಅದರೊಂದಿಗೆ ಕೂಡ ಇದನ್ನು ನೀವು ತಿನ್ಬೋದು. ಇವಾಗ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಪೀಸ್ ಮಾಡಿದರೆ ಆಯಿತು. ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದನ್ನು ಪೀಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ, ಜಾಸ್ತಿ ಇಲ್ಲ. ಯಾಕೆಂದರೆ ಅದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಟೇಸ್ಟ್ ಇರುತ್ತೆ. ಆ ಕೊಕೊನೆಟ್ ಫ್ಲೇವರ್ ಇದೆ ನೋಡಿ ಇದರಲ್ಲಿ, ಕೊಕೊನೆಟ್ ಎಣ್ಣೆದು ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ನೀವು ಇದರ ಮೇಲೆ ತೆಂಗಿನಕಾಯಿ ಕೂಡ ಹಾಕ್ಬೋದು. ಒಗ್ಗರಣೆಗೆ ಹಾಕುವಾಗ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿದರೂ ಚೆನ್ನಾಗಾಗುತ್ತೆ. ಓಕೆ, ಇವಾಗ ನೋಡಿದ್ರಲ್ಲ, ಇದು ರೆಡಿಯಾಗಿದೆ. ತುಂಬ ಸಿಂಪಲಾದ ಒಂದು ರೆಸಿಪಿ. ಡೈಲಿ ನಾವು ಮಾಡ್ತೀವಿ, ಆದರೆ ಅದಕ್ಕೆ ಸ್ವಲ್ಪ ನಾನು ಹೊಸ ಲುಕ್ ಕೊಟ್ಟಿದ್ದೀನಿ, ಹೊಸ ಟೇಸ್ಟ್ ಕೊಟ್ಟಿದ್ದೀನಿ. ಹಾಗಾಗಿ ಇದನ್ನೊಮ್ಮೆ ನೀವು ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತಂತ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ನೋಡಿ ಇವಾಗ ತೆಗಿತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದು. ಜಸ್ಟ್ ನೀವು ಒಮ್ಮೆ ಇದನ್ನು ಟೇಸ್ಟ್ ಮಾಡಿ. ನೋಡಿದ್ರಲ್ಲ, ಒಳಗಡೆ ರವವಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೂ ನಾವು ಅದಕ್ಕೆ ತೂತು ಮಾಡಿದ್ರಿಂದ ಅದರೊಳಗೆ ಆ ಆಯಿಲೆಲ್ಲ ಬರುತ್ತೆ ಕೆಳಗಡೆ ತನಕ, ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನೋಡಿ ಈ ರೀತಿ ನಾನು ಪೀಸ್ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಎದ್ದು ಬರುತ್ತೆ, ಏನು ಕಷ್ಟ ಇರೋದಿಲ್ಲ ನೋಡಿ. ನೋಡಿದ್ರಲ್ಲ, ಆ ಜೀರಿಗೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇದೇ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ, ಯಾವ ರೀತಿ ಆಗಿತ್ತಂತ ಹೇಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂತ ಅನಿಸಿದರೆ ಈವಾಗಲೇ ಶೇರ್ ಮಾಡಿ. ಓಕೆ, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಇದೆ, ಪ್ರಿಯಾಸ್ ರೆಸಿಪೀಸ್ ಅಂತ ಹೇಳಿ. ಅದು ನಿಮಗೆ ಇಷ್ಟ ಆಗೋದಾದರೆ ಒಮ್ಮೆ ನೀವು ವಿಸಿಟ್ ಮಾಡಿ ನೋಡಿ. ಇಷ್ಟ ಆದರೆ ಮಾತ್ರ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ನಾಳೆ ನಾನು ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.